ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಫ್ಯೂ ಅವರ್ಸ್ ಬಿಫೋರ್ ನಾನು ಲೈವ್ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಒಂದೇ ಕ್ವಶನ್ ಪದೇ ಪದೇ ಕೇಳಿದ್ರಿ, ಅಕ್ಕ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಪೋರ್ಟಲ್ ಇಸ್ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ ಅಂತ. ಸೊ ಐ ಹ್ಯಾವ್ ಗೇವ್ ಸೊಲ್ಯೂಷನ್ ದೇರ್ ಇಟ್ ಸೆಲ್ಫ್. ಹೇಳಿದ್ದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ಇಲ್ಲಾಂದರೆ ನಾನು ಕೂಡ ಟ್ರೈ ಮಾಡ್ತಿರ್ತೀನಿ, ಸಿಕ್ಕಿದ್ರೆ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಪೋರ್ಟಲ್ ವರ್ಕ್ ಆಗ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್ ಐ ಆಮ್ ಆಲ್ರೆಡಿ ಇನ್ KE ವೆಬ್ಸೈಟ್. ಸೊ ನೀವು ಕೂಡ ಇದ್ರಿ ಅಂದರೆ ನೋಡ್ಬೋದು. ಫಸ್ಟ್ ಲಿಂಕ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದು ಓಪನ್ ಆಗುತ್ತೆ ಈ ಇಂಟರ್ಫೇಸ್. ಆ್ಯಂಡ್ ಆಗಲೇ ನಾನು ನಿನ್ನೆ ಆಪ್ಷನ್ ಎಂಟ್ರಿ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ವಿಡಿಯೋ ಮಾಡಿದ್ದೆ. ಇನ್ನೂ ಕೂಡ ಯಾರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಐ ವಾಂಟೆಡ್ ಇಟ್ ಟು ರೀಚ್ ಆಲ್ ದ ಆಡಿಯನ್ಸ್ ಆಫ್ KCET. ಎಲ್ಲ ಮಕ್ಕಳಿಗೂ ಅದು ತಲುಪಬೇಕು. ಯಾಕಂದರೆ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋದಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನನ್ನ ಇಂಟೆನ್ಷನ್. ಸೊ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿದರೆ ದ್ಯಾಟ್ಸ್ ಓಕೆ, ರೈಟ್? ಆ್ಯಂಡ್ ಆಲ್ಸೋ ಐ ಹ್ಯಾವ್ ಮೇಡ್ ಇಟ್ ನಿಮ್ಮ ಪ್ರಕಾರ ಬ್ರಾಂಚ್ ವರ್ಸಸ್ ಕಾಲೇಜ್ ಅಂತ ಕೂಡ ವಿಡಿಯೋ ಮಾಡಿದ್ದೆ. ಸೊ ಇಫ್ ಯು ಆರ್ ಕನ್ಫ್ಯೂಸ್ಡ್ ಅಬೌಟ್ ದ್ಯಾಟ್ ಟಾಪಿಕ್, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಮೇಡ್ ಬೇಸ್ಡ್ ಆನ್ ಸ್ಕಿಲ್ಸ್ ಬಿಫೋರ್ ಇಂಜಿನಿಯರಿಂಗ್ ಅಂತ ಮಾಡಿದ್ದೀನಿ. ನೀವು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕಂತ ಇದ್ದರೆ ಇನ್ನೂ ಕೂಡ ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಸ್ಕಿಲ್ಸ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ರೈಟ್? ಎಸ್. ಆ್ಯಂಡ್ ಹಿಯರ್ ಇಟ್ ಈಸ್ ದ ಹೀಗೆ ಓಪನ್ ಆಗುತ್ತೆ. ಈಗ ಓಪನ್ ಆದಾಗ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಅಪ್ಲಿಕೇಶನ್ ID ಹಾಕಬೇಕು. ಅಪ್ಲಿಕೇಶನ್ ನಂಬರ್ನ ಹಾಕಿದ ಮೇಲೆ ನೆಕ್ಸ್ಟ್ ಯು ವಿಲ್ ಗೆಟ್ ಹಿಯರ್ ಪಾಸ್ವರ್ಡನ್ನು ಹಾಕಬೇಕು. ಇಷ್ಟೊತ್ತು ಇದನ್ನ ಟ್ರೈ ಮಾಡ್ತಾ ಇದ್ರಿ. ಸೊ ಇಫ್ ಐ ಪುಟ್ ಆ್ಯಂಡ್ ಕ್ಲಿಕ್ ಇಟ್, ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಈ ಇಂಟರ್ಫೇಸಲ್ಲಿ ಏನಿದೆ, ಇಲ್ಲಿ ಫಸ್ಟ್ ನಿಮಗೆ ನಿಮ್ಮ ಡೀಟೇಲ್ಸನ್ನು ಕೊಟ್ಬಿಟ್ಟಿರ್ತಾರೆ. ಓಕೆ, ಇಲ್ಲಿ ಡಿಕ್ಲರೇಷನ್ ಆ್ಯಂಡ್ ಡೌನ್ಲೋಡ್ ಇದೆ. ತುಂಬ ಜನ ಐ ಥಿಂಕ್ ಸೊ ನೀವು ಇಲ್ಲಿ ಡೌನ್ಲೋಡ್ ಮಾಡ್ತಾ ಇಲ್ಲ ವೆರಿಫಿಕೇಷನ್ ಸ್ಲಿಪ್. ಸೊ ಇಫ್ ಯು ಅಗ್ರಿ ದಿಸ್, ಯು ವಿಲ್ ಗೆಟ್ ಹಿಯರ್ ಒನ್ ಮೋರ್, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್. ಈಗ ಏನು ಎನೇಬಲ್ ಆಗ್ತಾ ಇಲ್ಲ, ನೀವು ಇಲ್ಲಿ ಚೆಕ್ ಬಾಕ್ಸ್ ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಆಲ್ ದ ಅಕಾಡೆಮಿಕ್ ಡೀಟೇಲ್ಸ್, ಮಾರ್ಕ್ಸ್, ರಿಸರ್ವೇಷನ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆರ್ ಅಕ್ಯುರೇಟ್ ಆ್ಯಂಡ್ authentic to the best of my knowledge, and I accept full responsibility for any discrepancies. I agree to abide by the terms and conditions set forth in this declaration. ಇದನ್ನು ನೀವು ಟಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೇವ್ ಡೀಟೇಲ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ಸೊ ದ್ಯಾಟ್ಸ್ ವೈ ಬಿಫೋರ್ ದ್ಯಾಟ್ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಏನಿದೆ ಇದನ್ನು ನೀವು ನೋಡ್ಕೋಬೇಕು, ಕರೆಕ್ಟಾಗಿದೆಯಾ ಇಲ್ಲ ಅಂತ. ಇಫ್ ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೂ ಕೂಡ ನೀವು ಅದನ್ನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ ಕೆಳಗೆ ಇಂಪಾರ್ಟೆಂಟ್ ನೋಟ್ ಅಂತ ಕಾಣುತ್ತೆ. ಸೊ ಐ ವಿಲ್ ಶೋ ಹಿಯರ್. ಹಿಯರ್ ಯು ಕ್ಯಾನ್ ಸಿ ಇಂಪಾರ್ಟೆಂಟ್ ನೋಟ್ ಅಂತ ಏನು ಕಾಣ್ತಾ ಇದೆ. ಇಲ್ಲಿ ನೀವು ಓದ್ಬೋದು, ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ, ಇಫ್ ಎನಿ ಡಿಸ್ಕ್ರಿಪೆನ್ಸೀಸ್. ಓಕೆ, ಇಲ್ಲಿ ನೀವು ಓದ್ಬೋದು. ಈ ಪಾಯಿಂಟನ್ನು ಚೆನ್ನಾಗಿ ಓದಬೇಕಾಗತ್ತೆ. ವೈ? ಬಿಕಾಸ್ ಸಮ್ ಆಫ್ ದೆಮ್ ಹ್ಯಾವ್ ಗಾಟ್ ದೇರ್ ಕ್ಯಾಟಗರಿ ಸಿಕ್ಕಿಲ್ಲ, ಏನೋ ಬೇರೆ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ನೀವು ಓದ್ಬೋದು. ಥರ್ಡ್ ಪಾಯಿಂಟ್, ಇಫ್ ದೇರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ ಇನ್ ವೆರಿಫಿಕೇಷನ್ ಸ್ಲಿಪ್, ಕಾಂಟ್ಯಾಕ್ಟ್ KEA ಫಾರ್ ಚೆಕಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಪ್ಲಿಕೇಶನ್. ಸೊ ಈ ಪಾಯಿಂಟನ್ನು ನೀವು ಪಾಲಿಸ್ಬೇಕಾಗತ್ತೆ. ಏನಾದರೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಏನು ಹೆದರೋ ಅಂಥ ಅವಶ್ಯಕತೆ ಇಲ್ಲ. ಬಟ್ ಸರಿಯಮ್ಗೆ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಮಾಡ್ಕೊಂಡ ನಂತರ ನೀವು ಥರ್ಡ್ ಪಾಯಿಂಟ್ ಕನ್ನಡ ಅಲ್ಲಿ ಕೂಡ ಓದ್ಬೋದು, ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಯಾವುದೇ ವ್ಯತ್ಯಾಸವಿದ್ದರೆ ದಾಖಲೆಗಳು ಮತ್ತು ಅರ್ಜಿಯನ್ನು ಪರಿಶೀಲಿಸಲು KEಯನ್ನು ಸಂಪರ್ಕಿಸಿ. ಓಕೆ, ಯು ಹ್ಯಾವ್ ಟು ಕಾಂಟ್ಯಾಕ್ಟ್ KEA ಇಟ್ ಸೆಲ್ಫ್. ಓಕೆ, ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ಸ್ ಇಟ್. ಈಗ ಪೋರ್ಟಲ್ ಓಪನ್ ಆಗಿದೆ. ನಾನು ಕೂಡ ಓಪನ್ ಮಾಡಿ ಒಂದಿಷ್ಟು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೇನೆ. ಸೊ ಇಫ್ ಯು ಆರ್ ದ ಒನ್ ಸ್ಟ್ರಗ್ಲಿಂಗ್ ಫ್ರಮ್ ಎಸ್ಟರ್ಡೇ ಟು ಡೌನ್ಲೋಡ್ ಇಟ್, ಸೊ ನೌ ಯು ಕ್ಯಾನ್ ಡೌನ್ಲೋಡ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ಗ್ಲಿಚ್ ಸಲುವಾಗಿ ಹೀಗೆ ತೋರಿಸ್ತಾ ಇತ್ತು. ಸೊ ಈಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೇನಾದರೂ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.